ಅಂತಿಮ ಪಯಣ ಶ್ರೀಯುತ ಬಸ್ದೇವ್ ಅವರ ಪಾರ್ಥಿವ ಶರೀರ ಈ ದಿನ ಲೋಹಿಯಾ ನಗರದಿಂದ ಸಂತ ಜೋಸಫರ ದೇವಾಲಯದ ಕಡೆಗೆ ಹೊರಟಿದೆ. ಅಪಾರ ಬಂಧುಗಳನ್ನು ಕಳೆದುಕೊಂಡಿದ್ದಾರೆ ಬಸ್ದೇವ್ ಅವರ ಈ ವಾಹನ ನೋಡಿದರೆ ಹೇಳ್ಬೋದು ಅವರ ಸ್ನೇಹ, ಅವರ ಪ್ರೀತಿ ಎಷ್ಟು ಇದೆ ಅಂತ ನಿಮ್ಗೆ ಇಲ್ಲಿ ಅರ್ಥ ಆಗತ್ತೆ. ಯಾಕಂದರೆ ಅಷ್ಟು ಅವರ ಸ್ನೇಹ ಪ್ರೀತಿ ಅವರ ಹತ್ರ ಇತ್ತು. ಅವರ ವಾಹನಕ್ಕೆ ಹಾಕಿದ ಹೂವಿನ ಹಾರಗಳೇ ಹೇಳುತ್ತೆ ನಾನು ಎಷ್ಟು ಜನರನ್ನು ಸಂಪಾದಿಸಿದ್ದೇನೆ ಅಂತ. ತುಂಬ ಜನ ಅವರ ಕುಟುಂಬದವರು ರೋಧಿಸ್ತಾ ಇದ್ದಾರೆ. ಅವರ ಮಗಳು, ಅವರ ಕುಟುಂಬ, ಅವರ ಸ್ನೇಹಿತರು, ಆತ್ಮೀಯರು. ನಿಜ ಹೇಳಬೇಕಂದ್ರೆ ಅವರ ಮಗಳು ಮತ್ತು ಅವರ ಹೆಂಡತಿ ಇನ್ನೂ ತನಕ ಅವರ ಕೊನೆಯ ದರ್ಶನ ಮಾಡಲು ಆಗಲಿಲ್ಲ ಅನ್ನೋ ನೋವಿದೆ. ಹಾಗಾಗಿ ಅವರಿಗಾಗಿ ಈ ವಿಡಿಯೋನ ನಾನು ಸಮರ್ಪಿಸುತ್ತಿದ್ದೇನೆ. ಅವರ ಪಾರ್ಥಿವ ಶರೀರ BH ರೋಡ್ ಅಂತ ತಲುಪ್ತಾ ಇದೆ. ಈ ದಿನ ಬಸ್ತೆ ದುಡ್ಡು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಜನಸಾಗರ ನೋಡಿದರೆ ಹೇಳ್ಬೋದು ಅಪಾರ ಬಂಧುಗಳನ್ನು ಬಸ್ತೆ ಕಳ್ಕೊಂಡಿದ್ದಾರೆ. ತಮ್ಮ ಅಪಾರ ಬಂಧುಗಳ ವಾಹನಗಳು ಈ ಪಾರ್ಥಿವ ಶರೀರದ ಹಿಂಭಾಗದಲ್ಲಿ ಚಲಿಸ್ತಾ ಇದೆ. ಇದೇ ಬಸ್ತೆ ಗಳಿಸಿಕೊಂಡದ್ದು. ನಾವು ಈ ಭೂಮಿಯಿಂದ ಏನೂ ಒಯ್ಯಲ್ಲ, ಒಯ್ದರೆ ಸ್ನೇಹ ಪ್ರೀತಿ ಒಯ್ತೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಪಾರ ಬಂಧುಗಳನ್ನು ಹಾಗೂ ತಮ್ಮ 2 ಮಕ್ಕಳನ್ನು ಬಿಟ್ಟು ಇಹಲೋಕಕ್ಕೆ ಹೋಗ್ತಾ ಇರುವಂತಹ ನಮ್ಮ ಬಸ್ದೇವ್ ಅವರ ಪಾರ್ಥಿವ ಶರೀರ ಜನಸಾಗರದ ಮಧ್ಯೆ ಇಂದು ಬರ್ತಾ ಇದ್ದಾರೆ.
ಅವರ ಪಾರ್ಥಿವ ಶರೀರ ಈಗ ಸಂತ ಜೋಸೆಫರ ದೇವಾಲಯಕ್ಕೆ ಪ್ರವೇಶ ಮಾಡ್ತಾಯಿದೆ. ಸಹಸ್ರಾರು ಜನ ಚರ್ಚ್ ಹತ್ರ ಕೂಡ ಕಾದು ಕುಳಿತಿದ್ದಾರೆ. ಭಾಳಷ್ಟು ಜನ ಬರ್ತಾಯಿದ್ದಾರೆ. ಅವರ ಆತ್ಮೀಯರು, ಸ್ನೇಹಿತರು, ಕುಟುಂಬ ವರ್ಗದವರು, ಅವರ ಧರ್ಮ ಕೇಂದ್ರದ ಎಲ್ಲ ಜನರು ಈ ದಿನ ಬಸ್ದೇವರ ಕೊನೆಯ ಯಾತ್ರೆಗೆ ಬಂದಿದ್ದಾರೆ. ಬಸ್ದೇವ್ ಸರಳ ಸಜ್ಜನಿಕೆಯ ವ್ಯಕ್ತಿ ಅನ್ನೋದಕ್ಕೆ ಇದೇ ಕಾರಣ. ಒಬ್ಬ ಮೇಸ್ತ್ರಿ ಕೆಲಸದಿಂದ ಕಾಂಟ್ರಾಕ್ಟರ್ ಆಗಿ ಈ ದಿನ ಒಂದು ಕೊನೆಯ ಯಾತ್ರೆಗೆ ಈ ರೀತಿ ಬರ್ತಾಯಿದ್ದಾರೆ ಅಂದರೆ ತುಂಬ ಭಾಳಷ್ಟು ನೋವಾಗತ್ತೆ. ಇಷ್ಟು ಜನ ಸಾಗರದ ಮಧ್ಯೆ ವಿದಾಯದ ಕೊನೆಯ ಹಂತದ ಹತ್ರ ಬರ್ತಾಯಿದ್ದಾರೆ. ಸಂತ ಜೋಸೆಫರ ದೇವಾಲಯಕ್ಕೆ ಸೆಬಾಸ್ಟಿನ್ ಅವರ ಪಾರ್ಥಿವ ಶರೀರ ತಲುಪಿದೆ. ಸಂತ ಜೋಸೆಫರ ದೇವಾಲಯವನ್ನು ತಲುಪಿದೆ. ಬಸ್ದೇವ್ ಅವರ ಪಾರ್ಥಿವ ಶರೀರ. ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಮಾಡಿದ್ದಾರೆ ಸಂತ ಜೋಸೆಫರ ದೇವಾಲಯದ ಆವರಣದಲ್ಲಿ. ಈ ಕಡೆ ಹಂಗೆ ಬರ್ರಿ, ಹಂಗೆ ಬರ್ರಿ, ಆತ್ಮೀಯ ಸಹೋದರ ಸಹೋದರಿಯರೇ, ಸೆಬಾಸ್ಟಿಯನ್ ಬಸ್ತ್ಯಾನ್ ಲೂಯಿಸ್ ಕುಟುಂಬದ ಸದಸ್ಯರು, ಮಗಳು, ಉಳಿದ ಎಲ್ಲ ಸಂಬಂಧಿಕರು, ಬಸ್ತ್ಯಾನ್ ಲೂಯಿಸ್ ನಡೆದು ಬಂದಂತಹ ದಾರಿ, ಗಳಿಸಿದಂತಹ ಪ್ರೀತಿ ಕಣ್ಣು ಭಯಪಡಬೇಡಿ, ನಾನು ನಿಮ್ಮೊಡನಿದ್ದೇನೆ ಎಂದು ಹೇಳುವಂತಹ ಒಂದು ಕ್ರಿಸ್ತರ ಮಾತು. ನಶ್ವರ ಜೀವನದಲ್ಲಿ ನಾವು ಎಷ್ಟು ದಿನ ಬದುಕಿ ಬಾಳಬೇಕು, ನಾವು ಬಾಳುವ ತನಕ, ಅಂದರೆ ಕೊನೆಯುಸಿರಿರುವ ತನಕ ನನ್ನ ಜೀವನ ಕೇವಲ ದೊಂದು ಜೀವನವಲ್ಲದೆ ಬದಲಾಗಿ ಪರರಿಗೆ ನೀಡುವಂತಹ ಜೀವನವಾಗಿ ಕ್ರಿಸ್ತನಲ್ಲಿ ತೆರೆದಿರುವಂತಹ ವ್ಯಕ್ತಿಗಳು ನಾವಾಗಬೇಕು. ಅದೇ ಇಂದು ಬಸ್ತ್ಯಾನ್ ಲೂಯಿಸ್ ಅವರ ಜೀವನ ನಮಗೆ ತೋರಿಸಿಕೊಟ್ಟಿದೆ. ಕ್ರಿಸ್ತನಲ್ಲಿ ಅವರು ಈಗಾಗಲೇ ಒಂದಾಗಿದ್ದಾರೆ. ಕೇವಲ ಅವರ ಶರೀರ ಮಾತ್ರ ಇಲ್ಲಿದೆ ಅಷ್ಟೇ, ಆತ್ಮ ಪ್ರಭುವಿನಲ್ಲಿ ಸೇರಿದೆ. ಏಕೆಂದರೆ ಒಂದು ಜೀವ ಉಗಮವಾಗಬೇಕಾದರೆ ತಾಯಿಯ ಗರ್ಭದಲ್ಲಿ ಒಂದು ಚಿಕ್ಕದಾದಂತಹ ಮುದ್ದೆಯ ಮಾಂಸಕ್ಕೆ ಜೀವನಿರುವಂತಹ ದೇವರು ಆ ಜೀವನವನ್ನು ಸಾಗಿಸುವಾಗ ನನ್ನ ಜೀವನದಲ್ಲಿ ನಾನು ನಿಜವಾಗಿಯೂ ದೇವರನ್ನು ಕಂಡಿದ್ದೇನೆ, ಆತನ ಅನುಭವವನ್ನು ಪಡೆದುಕೊಂಡಿದ್ದೇನೆ ಎನ್ನುವ ವ್ಯಕ್ತಿತ್ವವನ್ನು ನೋಡುವಾಗ ಸೆಬಾಸ್ಟಿಯನ್ ಬಸ್ತ್ಯಾನ್ ಲೂಯಿಸ್ ಇವರ ಜೀವನದಲ್ಲಿ ನಿಜವಾಗಿಯೂ ಅವರು ದೇವರ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಕಳೆದ ತಪಸ್ಸು ಕಾಲದ ಜಸ್ಟ್ ಒಂದು ವಾರಕ್ಕೆ ಮುಂಚೆ ಬಸ್ತ್ಯಾನ್ ಲೂಯಿಸ್ ಅವರ ಪತ್ನಿ ಮತ್ತು ಚಿಕ್ಕ ಮಗಳು ಇದೇ ದೇವಾಲಯಕ್ಕೆ ನನ್ನ ಬಳಿ ಬಂದು ಪ್ರಾರ್ಥಿಸಲು ಕೇಳಿದಾಗ ನಾನು ಮೊದಲವರ ಮನೆಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡಿದೆ. ತದನಂತರ ಎರಡನೇ ಬಾರಿ ದೇವಾಲಯ ಇದೇ ಬಲಿಪೀಠದ ಮೇಲೆ ಮುಂದೆ ಅವರಿಗೆ ಮೊಣಕಾಲೂರಿಸಿ ಪರಮ ಪ್ರಸಾದದಲ್ಲಿರುವಂತಹ ದಿವ್ಯ ಯೇಸುವನ ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡಿ ಕಳುಹಿಸಿದೆ. ಆ
ಆಗ ಚಿಕ್ಕ ಮಗಳು ನನ್ನ ಹತ್ರ ಹೇಳಿದಂಥ ಮಾತು, ಫಾದರ್, ಏನಾದರೂ ಮಾಡಿ ನನ್ನ ತಂದೆಗೆ ಅವಾಗವಾಗ ಹೇಳುವಂತಹ ಜ್ವರ ನೋವು ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ ಯಾವಾಗ ಕ್ರಿಸ್ತನ ಅನುಯಾಯಿಗಳಾಗಿ ಆತನ ವಾಕ್ಯಗಳನ್ನು ಅನುಸಾರ ಮಾಡಿದ. ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಪೌಲನು ನಮಗೆ ನೀಡುವಂತಹ ಧೈರ್ಯದ ಮಾತುಗಳು, ಭಯಪಡಬೇಡಿ, ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ ಕ್ರಿಸ್ತನಲ್ಲಿ. ಈ ಸತ್ತ ನಂತರ ನಮ್ಮ ಶರೀರವು ಮಣ್ಣು ಪಾಲಾಗುವಾಗ ನಮಗೆ ಇನ್ನೊಂದು ಜೀವನವಿದೆ, ಅದೇ ಸ್ವರ್ಗೀಯ ಜೀವನ. ಪ್ರಭುವಿನಲ್ಲಿ ಒಂದಾಗಿ ಬಾಳುವುದು, ದೇವರಲ್ಲಿ ಒಂದಾಗಿ ಬಾಳುವ ಜೀವನವೇ ಸ್ವರ್ಗೀಯ ಜೀವನ. ಆದ್ದರಿಂದ ಆ ಸ್ವರ್ಗೀಯ ಜೀವನ ಹೋಗುವ ಮುನ್ನ ನನ್ನ ಜೀವನವು ನಿಜವಾಗಿಯೂ ಪರರಿಗೆ ಸಹಾಯ ಮಾಡುವಂತಹ ಜೀವನವಾಗಿದೆ ಎಂದು ಕಂಡುಕೊಳ್ಳುವಂತಹ ಸಂದರ್ಭ ನಮ್ಮದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಂದೆಯೇ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಪ್ರಭು ಕ್ರಿಸ್ತರು ಶಿಲುಬೆ ಮೇಲಿಂದ ಹೇಳಿದ ರೀತಿಯಲ್ಲಿ ಕ್ರಿಸ್ತವರು ಸಹ ತಮ್ಮ ಕೊನೆಯ ಕ್ಷಣಗಳಲ್ಲಿ ದೇವರ ಬಳಿ ಹೇಳಿದರು, ತಂದೆಯೇ ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿರುವಂತಹ ಸಂಗತಿಗಳು ಇರಬಹುದು. ಕ್ರಿಸ್ತರವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸುತ್ತಿರುವಾಗ ನೊಂದಂತಹ ಕುಟುಂಬಕ್ಕೆ ಸಾಂತ್ವನ ನೀಡುವಂಥ ಏಕೈಕ ವ್ಯಕ್ತಿ ಆ ಕ್ರಿಸ್ತರು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಶ್ವರ ಜೀವನದಲ್ಲಿ ಜೀವಿಸುವಾಗ ಎಲ್ಲವೂ ಸಹ ಸುಂದರಮಯವಾಗಿ ಕಾಣುವಾಗ ನನಗೆ ಇನ್ನೊಂದು ಜೀವನವಿದೆ, ಆ ಜೀವನವೇ ಸ್ವರ್ಗೀಯ ಜೀವನ. ಪ್ರಭುವಿನ ಪುನರುತ್ಥಾನದಲ್ಲಿ ನಾನು ಸಹ ಭಾಗಿಯಾಗುತ್ತೇನೆ ಎಂದು ಕ್ರಿಸ್ತರು 100ಕ್ಕೆ 100 ಅವರು ಕ್ರಿಸ್ತನನ್ನು ನೋಡಿದ್ದಾರೆ. ಈಗ ಅವರು ಪ್ರಭು ಕ್ರಿಸ್ತರ ಬಲಪಾರ್ಶ್ವದಲ್ಲಿದ್ದಾರೆ ಎನ್ನುವ ಸತ್ಯಾನುಸತ್ಯ. ಏಕೆಂತ ಹೇಳಿದ್ರೆ ಅವರ ಜೀವನ ಜೀವಿಸಿದ್ದು ನನಗಾಗಲ್ಲ ಬರಲಾಗಿ ಎನ್ನುವ ಸಂಕೇತವೇ ಇಲ್ಲಿ ನೆರೆದಿರುವ ಜನಸಂದಣಿ. ನೀವೆಲ್ಲರೂ ಅವರ ಪ್ರೀತಿಗೆ ಅನುಸಾರವಾಗಿ ಅವರು ನೀಡಿದಂತಹ ಸಹಾಯಕ್ಕೆ, ಅವರು ತೋರಿದಂತಹ ಪ್ರೀತಿಗೆ ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಿ. ಆದ್ದರಿಂದ ಈ ಒಂದು ಪ್ರಭುವಿನ ಬರುವಿಕೆಯಲ್ಲಿ ನಾವು ಕಾಯುತ್ತಿರುವಾಗ ನಾನು ಸಹ ಪ್ರಭುವಿನ ವಾಕ್ಯಗಳನ್ನು ಆಲಿಸುವ ಮುಖಾಂತರ ಒಂದಾಗಿ ಜೀವಿಸಲು ಪ್ರಯತ್ನಿಸೋಣ. ಈ ಶರೀರವು ಮಣ್ಣು ಪಾಲಾಗುವಾಗ ಆತ್ಮವು ಪ್ರಭು ಕ್ರಿಸ್ತರಲ್ಲಿ ಒಂದಾಗುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಸಹ ಒಟ್ಟಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ವಿಶೇಷವಾಗಿ ಮೃತರಾದಂತಹ ಇವರ ಆತ್ಮಕ್ಕೆ ಪ್ರಭು ಕ್ರಿಸ್ತರು ಶಾಂತಿಯಲ್ಲಿ ನಿತ್ಯ ವಿಶ್ರಾಂತಿ ನೀಡುವ ಮುಖಾಂತರ ಪ್ರಭು ಕ್ರಿಸ್ತರು ಇವರಿಗೆ ಸಂತರ ಸಮೂಹದಲ್ಲಿ ಅವರಿಗೆ ಜಾಗವನ್ನು ನೀಡಿ, ಅದೇ ರೀತಿಯಲ್ಲಿ ದುಃಖದಂತ ಈ ಕುಟುಂಬಕ್ಕೆ, ಪತ್ನಿಗೆ ಮತ್ತು ಮಕ್ಕಳಿಗೆ ಸಾಂತ್ವನ ನೀಡಲಿ. ಆ ಪ್ರಭು ಕ್ರಿಸ್ತರೇ ಈ ಕುಟುಂಬದಲ್ಲಿ ತಂದೆಯಾಗಿದ್ದು ಈ ಮಕ್ಕಳನ್ನು, ಈ ಪತ್ನಿಯನ್ನು ಮುನ್ನಡೆಸಲಿ. ಆ ದಯಾಮಯ ದೇವರು ಸದಾಕಾಲವೂ ಇವರ ಮೇಲೆ ಕರುಣೆ ತೋರಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸುವವರಾಗೋಣ. ಆಮೆನ್. ಮೈಕಲ್ ಹ್ಯಾಂಡ್ ಹಿಡಿಬೇಡಿ, ಹ್ಯಾಂಡ್ ಹಿಡಿಬೇಡಿ, ತುಂಬ ಬಾಡಿ ಬೆಟ್ಟಿದೆ. ಬನ್ನಿ, ನಿಧಾನ ಮುಂದೆ ಬನ್ನಿ, ಎಲ್ಲರಿಗೂ ಸಿಗತ್ತೆ, ಎಲ್ಲರಿಗೂ ಅವಕಾಶ ಮಾಡಿಕೊಡಿ. ನಾವು ಬೋಸ್ತಾ ಭಯ
बोस मा ಒಳ್ಳೆ ಲಂಡನ್ ಒಳ್ಳೆ ಕೆಲವು ಸಮಯ ಮಾತನಾಡಬೇಡಿ, ಅವರಿಗೋಸ್ಕರ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕರಗಳನ್ನು ಜೋಡಿಸಿ ಅವರಿಗಾಗಿ ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರೇ, ನೀವು 3 ದಿನಗಳವರೆಗೂ ಸಮಾಧಿಯಲ್ಲಿರಲು ಚಿತ್ತರಾದಿರಿ. ಹೀಗೆ ನಿಮ್ಮಲ್ಲಿ ವಿಶ್ವಾಸವುಳ್ಳವರೆಲ್ಲರ ಸಮಾಧಿಗಳನ್ನು ಪವಿತ್ರೀಕರಿಸಿದ್ದೀರಿ. ಅವರ ಶರೀರಗಳು ಈಗ ಸಮಾಧಿ ಮಾಡಲ್ಪಟ್ಟರು. ಅವರು ನಿಮ್ಮಂತೆಯೇ ಪುನರ್ಜೀವ ಪಡೆಯುವವರೆಂದು ಅರಿತಿದ್ದಾರೆ. ಪುನರುತ್ಥಾನ ಹಾಗೂ ಜೀವವಾಗಿರುವ ನೀವು ಈ ಶರೀರವನ್ನು ಮಹಿಮೆಪಡಿಸುವ ದಿನದವರೆಗೂ ಈ ಸಮಾಧಿಯಲ್ಲಿ ಇದ್ದು ವಿಶ್ರಮಿಸಲಿ. ಆನಂತರ ಈ ನಮ್ಮ ಸಹೋದರ ನಿಮ್ಮ ಸಾನ್ನಿಧ್ಯದ ಪ್ರಭೆಯಲ್ಲಿ ಜೀವಿಸಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಂತ ಯೋಹಾನರು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವೂ ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕೀರ್ತನೆ ಶ್ಲೋಕ. ಎದೆಗುಂದದಿರು ಮನವೇ, ಪ್ರಭುವಿನಲ್ಲಿ ಭರವಸೆ ಇಡು. ಪ್ರಭುವೇ ನನಗೆ ಬೆಳಕು, ನನಗೆ ನನ್ನ ರಕ್ಷಕರು. ನಾನು ಯಾರಿಗೆ ಅಳುಕುವೆನು? ಪ್ರಭುವೇ ನನ್ನ ಬಾಳಿಗಾಧಾರ, ನಾನು ಯಾರಿಗೆ ಅಂಜುವೆನು? ಶ್ಲೋಕ. ಮನವೇ, ಪ್ರಭುವಿನಲ್ಲಿ ಭರವಸೆ ಇಡು. ಪ್ರಭುವಿನಿಂದ ನಾನೊಂದು ವರವನ್ನು ಕೋರಿದೆ, ಆತನಿಂದ ನಾನು ಅದನ್ನೇ ಸದಾ ನಿರೀಕ್ಷಿಸುತ್ತಿರುವೆ. ವಾಸಿಸಬೇಕು ಜೀವಮಾನದಲ್ಲೆಲ್ಲ ನಾನು ಆತನ ಮಂದಿರದಲ್ಲಿ, ಆತನ ಪ್ರಸನ್ನತೆಯಲ್ಲಿ ನಾ ಧ್ಯಾನಾಸಕ್ತನಾಗಬೇಕು. ಶ್ಲೋಕ. ಪ್ರಭುವೇ, ನಿನಗೆ ಮೊರೆ ಇಡುವೆನು, ಸದುತ್ತರವನ್ನು ಕರುಣಿಸು ಎನಗೆ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ಇಗೋ ಬಂದೆ ಎಂದು ಮರುನುಡಿದೆ ನಾನು. ಶ್ಲೋಕ. ಹೆತ್ತವರು ನನ್ನ ತೊರೆದು ಬಿಟ್ಟರು, ಕರ್ತನೆ ಕಾಪಾಡುವನು ಎನ್ನನು. ತಳ್ಳಬೇಡೆನ್ನ ಪ್ರಭು ವೈರಿಗಳ ವಶಕ್ಕೆ, ನಾನಿಟ್ಟಿರುವೆ ನಿನ್ನೊಳು ನಂಬಿಕೆ ನಿರೀಕ್ಷೆ. ಸರ್ವಶಕ್ತ ದೇವರು ನಮ್ಮ ಸಹೋದರ ತಮ್ಮ ಬಳಿಗೆ ಕರೆದುಕೊಂಡಿದ್ದಾರೆ. ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂತಿರುಗಿಸುತ್ತಿದ್ದೇವೆ. ಮೃತರ ಮಧ್ಯದಿಂದ ಪುನರುತ್ಥಾನರಾದವರಲ್ಲಿ ಯೇಸು ಕ್ರಿಸ್ತರೇ ಮೊದಲನೆಯವರು. ಒಂದು ದಿನ ನಮ್ಮ ನಶ್ವರ ಶರೀರಗಳನ್ನು ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸುವರು. ಆಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ತಾಳುವವು. ಈ ನಮ್ಮ ಸಹೋದರ ಕರ್ತರ ವಶಕ್ಕೆ ಒಪ್ಪಿಸೋಣ. ಅವರು ಇವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಕೊನೆಯ ದಿನದಲ್ಲಿ ಪುನರುತ್ಥಾನಗೊಳಿಸಲಿ. ಪ್ರಿಯರೇ, ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನನ್ನು ವಿಶ್ವಾಸಿಸುವವನು ಮೃತಪಟ್ಟಿದ್ದರೂ ಜೀವಿಸುವನು, ಜೀವಿಸಿ ನನ್ನನ್ನು ವಿಶ್ವಾಸಿಸುವವನು ಎಂದಿಗೂ ಮೃತಪಡನು ಎಂದು ಪ್ರಭು ಕ್ರಿಸ್ತರು ಹೇಳಿದ್ದಾರೆ. ಮೃತರಾದ ನಮ್ಮ ಸಹೋದರನಿಗಾಗಿ ಈಗ ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಿಮ್ಮ ಮಿತ್ರ ಲಾಜರನು ಸತ್ತಾಗ ಕಣ್ಣೀರಿಟ್ಟ ಪ್ರಭುವೇ, ದುಃಖದಲ್ಲಿ ಮೊಳಗಿರುವ ನಮ್ಮನ್ನು ಸಂತೈಸಿರಿ. ಮೃತರಾದವರಿಗೆ ಮರಳಿ ಜೀವವನ್ನು ಕೊಟ್ಟ ಪ್ರಭುವೇ, ಈ ನಮ್ಮ ಸಹೋದರ ನಿತ್ಯ ಜೀವವನ್ನು ದಯಪಾಲಿಸಿರಿ. ಪಶ್ಚಾತ್ತಾಪಪಟ್ಟ ಒಳ್ಳೆಯ ಕಳ್ಳನಿಗೆ ಮೋಕ್ಷಾನಂದವನ್ನು ವಾಗ್ದಾನ ಮಾಡಿದ ಪ್ರಭುವೇ, ನಮ್ಮ ಸಹೋದರನನ್ನು ಮೋಕ್ಷಾನಂದಕ್ಕೆ ಸೇರಿಸಿಕೊಳ್ಳಿರಿ. ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತನಾದ ಈತನು ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲುಗೊಳ್ಳುವಂತೆ ಮಾಡಿರಿ. ನಮ್ಮ ಸಹೋದರ ಮರಣದ ನಿಮಿತ್ತ ದುಃಖಿಸುತ್ತಿರುವ ನಮ್ಮನ್ನು ಸಂತೈಸಿರಿ. ನಮ್ಮ ವಿಶ್ವಾಸವೇ ನಮಗೆ ಉಪಶಮನವಾಗಿಯೂ
ನಿತ್ಯ ಜೀವದ ನಂಬಿಕೆಯಾಗಿ ಇರುವಂತೆ ಮಾಡಿರಿ. ತಂದೆ, ನಿಮ್ಮ ಕಟ್ಟಳೆಗೆ ವಿರುದ್ಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ದಂಡನೆಗೆ ಗುರಿ ಮಾಡಿದ್ದೀರಿ. ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಜೀವ ಪಡೆಯುವಂತೆಯೂ ಕಲಿಸಿದ್ದೀರಿ. ಪಿತಾಮಹ ಅಬ್ರಹಾಮನಿಗೆ ವಾಗ್ದಾತ ನಾಡಿನಲ್ಲಿ ವಿಶ್ರಾಂತಿಯ ಸ್ಥಳವನ್ನು ಕೊಟ್ಟಿರಿ. ಅರಿಮತೆಯಾದ ಜೋಸೇಫನು ತನಗಾಗಿ ಸಿದ್ಧಪಡಿಸಿದ್ದ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಭೂಸ್ಥಾಪನೆ ಮಾಡುವಂತೆ ಪ್ರೇರೇಪಿಸಿದ್ದೀರಿ. ನಮ್ಮ ಸಹೋದರ ಮಸ್ತ್ಯಾನ್ ಲೋಪೆಸ್ ಇವರಿಗಾಗಿ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ಈಕ್ಷಿಸಿ ಆಶೀರ್ವದಿಸುವಂತೆಯೇ ಪಶ್ಚಾತ್ತಾಪದಿಂದಲೂ ದೈನ್ಯದಿಂದಲೂ ನಿಮ್ಮನ್ನು ಭಿನ್ನಯಿಸುತ್ತೇವೆ. ಈತನ ದೇಹವು ಭೂಮಿಯನ್ನು ಸೇರುವಂತೆ, ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ಮಾತೆ ಮರಿಯಳು, ಸ್ವರ್ಗದ ರಾಣಿ, ನಮ್ಮೆಲ್ಲರ ತಾಯಿ, ಮಸ್ತ್ಯಾನ್ ಲೋಪೆಸ್ ಇವರ ಕುಟುಂಬದ ಪತ್ನಿ, ಮಕ್ಕಳನ್ನು ಸದಾಕಾಲಕ್ಕೂ ಆ ತಾಯಿ ಮಾತೆ ಮರಿಯಳು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ನಮೋ ಮರಿಯ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಪ್ರಭುವೇ, ಈ ಸಹೋದರ ನಾವು ಮಾಡುವ ಪ್ರಾರ್ಥನೆಯನ್ನು ಆಲಿಸಿ ಈತನು ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಅಪೇಕ್ಷಿಸಿದ್ದರಿಂದ ಈತನ ತಪ್ಪುಗಳನ್ನು ಲಕ್ಷಿಸದೆ ದಯೆಯಿಂದ ಕ್ಷಮೆಯನ್ನು ನೀಡಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರಲ್ಲಿ ಇಟ್ಟ ವಿಶ್ವಾಸವು ಈತನನ್ನು ನಿಮ್ಮ ಎಲ್ಲ ಭಕ್ತರೊಂದಿಗೆ ಒಂದುಗೂಡಿಸಿತ್ತು. ಈಗ ಕರುಣೆಯಿಂದ ಈತನನ್ನು ದೂತ ಸಂತರ ಅನ್ಯೋನ್ಯತೆಯಲ್ಲಿ ಒಂದುಗೂಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವೇ, ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಜ್ಯೋತಿ ಇವರ ಮೇಲೆ ಪ್ರಕಾಶಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲವೂ ಕಾಪಾಡಲಿ. ಆಮೇನ್. Thank you.